ಈಗ ಅನ್ನನಾಳದ ಮೇಲ್ಭಾಗದಲ್ಲಿ ಕ್ಯಾನ್ಸರ್ ಬಂತು ಅಂದರೆ ಅದರ ಮೇನ್ ಟ್ರೀಟ್ಮೆಂಟು ರೇಡಿಯೇಷನ್ನು ಮತ್ತು ಕೀಮೊಥೆರಪಿ. ಅದು ಹೇಗೆ ಅಂದರೆ ರೇಡಿಯೇಷನ್ನು ಸುಮಾರು 6ರಿಂದ 7 ವಾರ ತಗೋಬೇಕಾಗಿ ಬರುತ್ತೆ. ವಾರದಲ್ಲಿ 5 ದಿನ ಡೈಲಿ ಬಂದು ಒಂದು 10-15 ನಿಮಿಷ ಟ್ರೀಟ್ಮೆಂಟ್ ತೊಗೊಂಡು ಹೋಗಬೇಕಾಗತ್ತೆ. ಇದರಲ್ಲೇ ಸುಮಾರು ಜನಕ್ಕೆ ವಾಸಿ ಆಗುತ್ತೆ. ಯಾವ ಥರದ್ದು ಉಳ್ಕೊಂಡೇ ಪೂರ್ತಿ ಗುಣ ಆಗುತ್ತೆ. ಸೊ ಈ ರೇಡಿಯೇಷನ್ ಜೊತೆಗೆ ನಾವು ಕೀಮೊಥೆರಪಿ ಕೂಡ ಕೊಡ್ತೀವಿ. ಅನ್ನನಾಳದ ಮೇಲ್ಭಾಗಕ್ಕೆ ಕ್ಯಾನ್ಸರ್ ಬಂದಾಗ ಇದು ವಾರದಲ್ಲಿ 1 ಸಲ ಈ ಕೀಮೊಥೆರಪಿನ ತಗೋಬೇಕಾಗತ್ತೆ. ಸೊ ಎರಡೂ ಒಟ್ಟಿಗೆ ಕೊಟ್ಟಾಗ, ರೇಡಿಯೇಷನ್ನು ಮತ್ತು ಕೀಮೊಥೆರಪಿ ಜೊತೇಲಿ ಕೊಟ್ಟಾಗ ಕ್ಯೂರ್ ರೇಟ್ಸು ಜಾಸ್ತಿ ಆಗುತ್ತೆ ಮತ್ತು ಗುಣ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಇದರಲ್ಲಿ ಯೂಶ್ವಲಿ ಏನು ಟ್ರೀಟ್ಮೆಂಟ್ ಟೈಮಲ್ಲಿ ಕೆಲವು ಸೈಡ್ ಎಫೆಕ್ಟ್ಸ್ ಇರುತ್ತೆ, ಬಟ್ ಅದರ್ವೈಸ್ ಏನು ಮೇಜರ್ ಪ್ರಾಬ್ಲಮ್ಸ್ ಏನು ಕಾಣಿಸ್ಕೊಳ್ಳೋದಿಲ್ಲ. ಯಾವ ಥರ ಸೈಡ್ ಎಫೆಕ್ಟ್ಸ್ ಅಂದರೆ, ನಾವು ಅನ್ನನಾಳಕ್ಕೇ ರೇಡಿಯೇಷನ್ ಕೊಟ್ಟಾಗ ಅದರಲ್ಲಿ ಹುಣ್ಣಾಗತ್ತೆ, ಅಲ್ಸರ್ಸ್ ಬರುತ್ತೆ ಅನ್ನನಾಳದಲ್ಲಿ. ಆ ಟೈಮಲ್ಲಿ ಸ್ವಲ್ಪ ನಾರ್ಮಲ್ ಫುಡ್ ತಿನ್ನೋಕ್ಕೆ ಕಷ್ಟ ಆಗುತ್ತೆ. ಸೊ ಯಾವ ಪೇಷಂಟ್ಸು ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೋ ಅವ್ರು ಸ್ವಲ್ಪ ಅವರ ಡಯಟನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಹೆಚ್ಚಿಗೆ ನೀರಿನ ಪದಾರ್ಥ, ಲಿಕ್ವಿಡ್ ಡಯಟ್ ಹೆಚ್ಚಿಗೆ ತೊಗೋಬೇಕಾಗತ್ತೆ. ಸಾಫ್ಟ್ ಫುಡ್ ಹೆಚ್ಚಿಗೆ ತೊಗೋಬೇಕಾಗತ್ತೆ. ಈ ಗಟ್ಟಿ ಪದಾರ್ಥ ನುಂಗೋಕ್ಕಾಗಲ್ಲ. ತುಂಬ ಖಾರ, ತುಂಬ ಬಿಸಿ ಇರೋ ಪದಾರ್ಥನ ನುಂಗೋಕ್ಕಾಗಲ್ಲ. ಸೊ ಆದಷ್ಟು ಲಿಕ್ವಿಡ್ ಮತ್ತು ಸಾಫ್ಟ್ ಫುಡ್ಡನ್ನ ತೊಗೋಬೇಕಾಗತ್ತೆ. ಇವೆಲ್ಲ ಟೆಂಪ್ರರಿ. ಟ್ರೀಟ್ಮೆಂಟ್ ಮುಗಿದ ಮೇಲೆ ಆ ಅಲ್ಸರ್ಸ್ ಹುಣ್ಣೆಲ್ಲ ಅದಾಗೆ ಅದು ವಾಸಿ ಆಗಿಬಿಡುತ್ತೆ. ಆಮೇಲೆ ನಾರ್ಮಲಾಗೆ ಊಟ ಮಾಡ್ಬೋದು. ಇನ್ನು ಕೆಲವು ಜನಕ್ಕೆ ಅನ್ನನಾಳ ಮೇಲ್ಭಾಗ ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಚರ್ಮ ಸ್ವಲ್ಪ ಕಪ್ಪಗಾಗತ್ತೆ. ಮುಂದ್ಗಡೆನೂ ಕೂಡ, ಬೆನ್ನಲ್ಲೂ ಕೂಡ ಚರ್ಮ ಸ್ವಲ್ಪ ಕಪ್ಪಗಾಗತ್ತೆ. ಅದು ಕೂಡ ಟೆಂಪ್ರರಿ. ಟ್ರೀಟ್ಮೆಂಟ್ ನಿಲ್ಲಿಸಿದ ಮೇಲೆ ಅದು ವಾಸಿ ಆಗಿಬಿಡುತ್ತೆ, ಇನ್ನೇನು ತೊಂದರೆ ಇರೋದಿಲ್ಲ.